150 ವರ್ಷದ ಹಳೆ ಮನೆ ತರ ಕಾಣಿಸುತ್ತೇನೆ ಇದು. 100%. ಓ ಕಚ್ತೈತೆ, ದೇವಸ್ಥಾನದ ಫೀಲ್ ಬರುತ್ತೆ. ಅಲ್ಲಿ ಮುಂದೆ ನೋಡು, ಅಲ್ಲಿ ನೋಡು ಕ್ಯಾಮ್ರಾ ನೋಡಲ್ಲಿ. ಹಾಯ್ ಗೈಸ್ ಅನ್ನು ಹಾಯ್. ಹೇ ಯೂಟ್ಯೂಬ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಸಂಡೇ ವ್ಲಾಗ್. ಇವತ್ತಿನ ವಿಶೇಷ ತಿಂಡಿ ಇಡ್ಲಿ ಮತ್ತೆ ಚಿಕನ್ ಸಾಂಬಾರ್ ಮತ್ತೆ ನೀರು. ನನಗೆ ಆಕ್ಚುಲಿ ತಿಂಡಿ ತಿನ್ಬೇಕಾದ್ರೆ ನೀರು ಇರಲೇಬೇಕು. ನನ್ನ ವ್ಲಾಗಲ್ಲಿ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಮೇ ಬಿ ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ಎಲ್ಲರೂ ಒಂದೊಂದು ಟೈಮಿಗೆ ತಿಂಡಿ ತಿಂತಾರೆ. ಫಸ್ಟ್ ರೋಹನ್ ತಿಂದ್ರೆ, ಆಮೇಲೆ ನಾನು, ಆಮೇಲೆ ನಮ್ಮಮ್ಮ, ಆಮೇಲೆ ನಮ್ಮಪ್ಪ. ಸೊ ಒಟ್ಟಿಗೆ ತಿಂಡಿ ತಿನ್ನೋದು ಅದು ರೇರ್ ಕೇಸು. ತಿಂಡಿ ತಿನ್ಬೇಕಾದ್ರೆ ಟಿವಿ ನೋಡಬಾರ್ದು ಅಂತಾರೆ. ಏನಕ್ಕೆ ಅಂದ್ರೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ತಿಂಡಿ ಮೇಲೆ ಅಂತ. ತಿಂಡಿ ತಿಂದಾದ್ಮೇಲೆ ಟಿವಿ ನೋಡಕ್ ಬಂದ್ರೆ ಟಿವಿ ರಿಮೋಟೇ ವರ್ಕ್ ಆಗ್ತಾ ಇಲ್ಲ. ಶೆಲ್ ಡೌನ್ ಆಗಿದೆ ಅಂತ ಶೆಲ್ಲು ಚೆಕ್ ಮಾಡಿದೆ, ಆದರೆ ರಿಮೋಟೇ ಫಾಲ್ಟ್ ಆಗ್ಬಿಟ್ಟಿದೆ. ಟೈಮು 12 ಗಂಟೆ. ಇಲ್ಲಿ ನೋಡಿ, ಆ ಕಡೆಯಿಂದ ನಮಗೆ ಹೆಚ್ಚಿನ ಬೆಳಕು ಬರಬೇಕು. ಬಟ್ ಆದರೆ ನಮ್ಮ ಮನೇಲಿ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ಇಲ್ಲಿ ಇಷ್ಟೊಂದು ಮರಗಳಿರೋ ಕಾರಣ ನಮಗೆ ತುಂಬ ಅಂದರೆ ತುಂಬ ಬೆಳಕು ಲಾಸ್ ಆಗಿಬಿಡುತ್ತೆ. ನೋಡಿ, ಬೆಳಕೇ ಬರಲ್ಲ 12 ಗಂಟೆ ಟೈಮಲ್ಲೂ. ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಸಂಬಾರ ತಗೊಳಕ್ ಬಂದಿದ್ದಾರೆ ಅಮ್ಮ. ಅಲ್ಲಿ ಮುಂದ್ಗಡೆ ಎಲ್ಲ ಫುಲ್ ಕಾಸ್ಟ್ಲಿ ಅಂತ ಮಾರ್ಕೆಟಿನ ಹಿಂದ್ಗಡೆ ಬಂದಿದ್ದಾರೆ. ಆರ್ಟ್ ಇಲ್ಲಿ ನೋಡಿ, ಫುಲ್ ಕಚ್ಚಾಕಿದೆ. ಇಲ್ಲೂನು ಮತ್ತೆ ಇಲ್ಲೂನು. ಇಲ್ಲಿ ನೋಡಿ, ಆರ್ಟಿಸ್ಟ್ ಇಲ್ಲೇ ಕೂತಿದೆ. ಇದು ಇಲ್ಲಿಗೆ ಬರೋದು ಈ ಪ್ಲಾಸ್ಟಿಕ್ ಎಲೆನ ಕಚ್ಚಕ್ಕೇನೆ. ಹೊರಡಿ, 5 ನಿಮಿಷ ಬರ್ತೀನಿ. ಸಾಕ್ ಅನ್ಸುತ್ತೆ. ಚುಟ್ಕಿ ನೋಡಿ, ಎಲ್ಲಿಗೆ ಹೋಯ್ತಿದೀಯೋ? ವಡೆ ಕೊಡ್ತೀನಿ ಈಗ ನಿನ್ಗೆ. ಒಂದ್ ದಿವ್ಸ ಹಾಕಿ ಇಲ್ಲಕ್ಕಂತ ಹೋಯ್ತು. ಕೊಡಿ. ಅದೇನ್ ಒಂದ್ ದಿವ್ಸ ಹಾಕಿ ತೆಗ್ದು ಎಲ್ಲಿ ಬಿಸಾಡಿದ್ಯಾ ನೋಡು. ಬಟ್ಟೆ ಫಸ್ಟ್ ಮಡ್ಚಿಡ್ಬೇಕು. ಅಮ್ಮ ನಂಗೆ ಬಟ್ಟೆ ಕೊಟ್ರು, ಆದ್ರೆ ಚುಟ್ಕಿನ ಏನ್ ಮಾಡಿದ್ರು ಗೊತ್ತಾ? ಇಲ್ಲೇ ಉಳಿಸಿದ್ರು. ನೀನ್ ಯಾಕಲ್ಲಿ ನೆಗ್ಯಕ್ ಹೋಗಿದ್ದೆ? ಬಾ ಆಚೆ ಬಾ. ಓ ಕಚ್ತೈತೆ, ಕಚ್ತೀಯ ನಂಗೇನೆ. ಅಲ್ಲೇ ಇರೋ ನೀನು, ಬೇಡ. ಕರ್ಕೊಳಕ್ ಹೋದಾಗ ನೀನು ಕಚ್ಬಿಟ್ಟು ಇಲ್ಲಿ ಕಯ್ಯ ಅನ್ನು. ಬಾ ಆಚೆಗೆ. ಆಚೆಗೆ ಬಾ, ಆಚೆಗೆ ನಡಿ. ನೀರ್ ಹಾರದಲ್ಲ ಇವೆಲ್ಲ. ಸಕಲೇಶ್ಪುರಕ್ಕೆ ಹೋಗಿದ್ವಲ್ಲ, ಆಗ ಚಿಕ್ಕ ಚಿಕ್ಕದು ಹುಳ ಹೊಡೆದಿರೋದು. ನೀರು ಹಾರಿದೆ, ಇವೆಲ್ಲ ನೀರ್ ಹಾರಿರೋದು. ಇದು ಚಿಕ್ಕ ಹುಳ ಹೊಡೆದಿರೋದು ಇಲ್ಲಿ. ಕಾರು ಲೊಕೇಶನ್ ಹೇಳ್ತಾ ಇರೋದ್ ಕಣ, ತಿರುಗ್ತಾ ಇಲ್ಲ. ಅಗಸ್ತ್ಯ AC ಆಫ್ ಮಾಡಿಸಿ ಹುಷಾರಿಲ್ಲ ಅಂತ ನಮಗೆಲ್ಲ ಶೆಕೆ ಆಗ್ತಾ ಇದೆ. ಡಾಗಿ ಸ್ಕ್ವಾಡ್ ಇಲ್ಲಿ ಒಳಗಡೆ ಇಂಥದ್ದೊಂದು ಇದೆ ಅಂತ ನಮಗೇನ್ ಗೊತ್ತು. ಇವಾಗ ಜಸ್ಟ್ ಬಂದ್ವಿ. ಇದು ಆಕ್ಚುಲಿ ಮಡೆನೂರ್ ಹತ್ರ ಇರೋದು ಲೊಕೇಶನ್. ನಮ್ಮ ಮಂಜುಳತ್ತೆ ಅವರ ಫ್ರೆಂಡ್ ಇಂದು ಅಂದ್ರೆ ಮನೆನೆ. ಹೆಂಗಿದೆ ಅಂದ್ರೆ ಸೇಮ್ ನೆಕ್ಸ್ಟ್ ಲೆವೆಲ್ ಅಲ್ವೇನಾ? ಹೌದು. ಹೋಮ್ ಟೂರ್ ಬನ್ನಿ ಮಾಡೋಣ. ನಮ್ ಕಾರನ್ನ ಇವಾಗ ಜಸ್ಟ್ ಮುಂದೆ ನಿಲ್ಸಿದ್ವಿ. ಹೊರ್ಗಡೆ ಔಟ್ಪುಟ್ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂದ್ರೆ. 150 ವರ್ಷದ ಹಳೆ ಮನೆ ತರ ಕಾಣಿಸುತ್ತೇನೆ ಇದು. 100%. ಇವಾಗ ಜಸ್ಟ್ ಮನೆಗೆ ಎಂಟರ್ ಆಗ್ತಾ ಇದೀವಿ. ಮನೆಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನಮಗೆ ದೇವಸ್ಥಾನದ ಫೀಲ್ ಬರುತ್ತೆ. ಗಂಟೆ 2 ಸೈಡು ಇದೆ, ಈ ಕಡೆನೂ ಇದೆ, ಈ ಕಡೆನೂ ಇದೆ.
ಮತ್ತೆ ಮನೆ ಎಂಟ್ರಾದ್ರೆ ನಮಗೆ ಕುತ್ಕೊಳ್ಳೋದು ಫುಲ್ ಗಾರೆದೆ. ನೋಡಿ ಅಮ್ಮ ಕೂತಿದಾರಲ್ಲ, ಇದು ಗಾರೆದೆ. ಇದು ಬೆಂಕಿ ಹಾಕೋದು, ಬೆಂಕಿ ಹಾಕೋದು. ಮನೆ ಚಳಿ ಆದಾಗ ಮಳೆ ಬಂದು ಇಲ್ಲಿ ಬೆಂಕಿ ಹಾಕಿರ್ತಾರೆ. ಆಕ್ಚುಲಿ ಒಲೆ ಟೆಕ್ನಾಲಜಿ ಯಾವ ತರ ಅಂದ್ರೆ, ಅಲ್ಲಿ ನೋಡಿ ಕಬ್ಬಿಣದ ಗ್ರಿಲ್ಸ್ ಹಾಕಿದ್ದಾರೆ. ಇಲ್ಲೆಲ್ಲ ಏನು ಸೌದೆ ಎಲ್ಲ ಉರಿಯುತ್ತೆ, ಅದೆಲ್ಲ ಬೂದಿ ಆದ್ಮೇಲೆ ಇಲ್ಲಿಂದ ಕೆಳಗಡೆ ಹೋಗುತ್ತೆ. ಆ ಬೂದಿನ ಈ ಮನೆ ಆಚೆಯಿಂದ ತೆಗಿತಾರೆ. ಹಿಂಗೆ ರಾಕೆಟ್ ಟೆಕ್ನಾಲಜಿ. ಹೌದು. ನೋಡಿ ಇಷ್ಟು ಏರಿಯಾನ ಇದು ಒಂದೇ ಒಂದು ಪಿಲ್ಲರ್ ಅಂದ್ರೆ ಫುಲ್ ಡಿಸೈನ್ ಮರ ತರ ಮಾಡಿದ್ದಾರೆ. ಮರದ ತರ ಡಿಸೈನು ಒಂದೊಂದೇ ಹೋಲ್ಡ್ ಮಾಡಿದೆ. ಸ್ಟ್ರಕ್ಚರ್ ಯಾವ ತರ ಮಾಡಿದ್ದಾರೆ, ಫುಲ್ ಯಾವ ತರ ಇದೆ ಅಂದ್ರೆ ಮನೆ ಒಂದು 150 years ಓಲ್ಡ್ ವಿಂಟೇಜ್ ಫೀಲ್ಸ್ ಕೊಡುತ್ತೆ. ಮೆಟ್ಲು ಸ್ಟೇರ್ಸ್ ನೋಡಿ ಯಾವ ತರ ಇದೆ ಅಂತ. ಫಸ್ಟ್ ಫ್ಲೋರ್ ಅಲ್ವಾ? ಹೌದು, ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಜಾಸ್ತಿ ಜಾಗ ವೇಸ್ಟ್ ಮಾಡಿಸಿಲ್ಲ. ಒಂದು 10x10 ಇದೆ. ಮತ್ತೆ ಇಲ್ಲೊಂದು ರೂಮ್ ಇದೆ. ಇಲ್ಲಿ ಒಂದು ಸ್ಟೆಪ್ ಇದು ಹೈಟ್ ಇದೆ. ಮತ್ತೆ ತಲೆ ಬಾಗ್ ಬರಬೇಕು. ನಮ್ಮ ಮನೇಲೆಲ್ಲ ಟೈಲ್ಸ್ ಇರುತ್ತಲ್ಲ, ಯಾವುದೇ ರೀತಿಯಾದಂತಹ ಟೈಲ್ಸ್ ಬಳಕೆ ಆಗಿಲ್ಲ. ಫುಲ್ ಮರ ನೋಡಿ. ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಒಂದು ಬುಕ್ಸ್ ಇಂದ ಶೆಲ್ಫ್ ಆಮೇಲೆ ಬುಕ್ ಇದೆ, ಸುಮಾರು ಓದೋಂಥವು ಬುಕ್ಕು. ಮತ್ತೆ ನಮಗೆ ಎಲ್ಲೂ ಕೂಡ ಮರ ಒಂದು ಒಳಗಡೆ ಹೋಗೋದಾಗಿರ್ಬೋದು, ಆ ಥರದ್ದು ಯಾವುದೇ ರೀತಿಯಾದಂಥದ್ದು ಏನು ಕಾಣಿಸಲ್ಲ. ಬೆಳಕು ಬರಕ್ ನೋಡಿ, ಇಲ್ಲಿ ಫ್ಯಾನು, ಅಲ್ಲಿ ಬೆಳಕು ಮತ್ತೆ ವೆಂಟಿಲೇಷನ್ ಬರೋಕ್ಕೆ. ಇಲ್ಲಿ ಯಾರಾದ್ರೂ ಆರಾಮಾಗಿ ಮಲ್ಕೊಂಡ್ರೆ ಸ್ವರ್ಗ. ಪ್ರತಿಯೊಂದನ್ನು ತುಂಬಾ ಕ್ಯಾಲ್ಕುಲೇಟೆಡ್ ವೇ ಅಲ್ಲಿ ಮಾಡಿದ್ದಾರೆ. ಮತ್ತೆ ಇನ್ನೂ ಒಂದು ಫ್ಲೋರ್ ಮೇಲಿದೆ. ಇಲ್ಲಿ ಬೆಳಕು ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಆಕ್ಚುಲಿ ಇದು ಆಫೀಸ್ ಅನ್ಸುತ್ತೆ. ಈ ಫುಲ್ ವಿಂಡೋ ಏರಿಯಾ, ಒಂಚೂರು ಯಾವುದೇ ರೀತಿಯಾದಂತಹ ಗ್ಲಾಸ್ ಅಂದ್ರೆ ಗ್ರಿಲ್ಸ್ಗಳಿಲ್ಲ. ಮತ್ತೆ ನಿಮಗೆ ವೆಂಟಿಲೇಷನ್ಗೂ ಹಿಂಗೆ ಕಿಟಕಿ ಓಪನ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ. ಓಪನ್ ಇರೋ ಮೇಲೆ ನಮಗೆ 10x10 ಜಾಗ ಸಿಗುತ್ತೆ. ಒಳ್ಳೆ ಸ್ಪೇಸ್ ಮಾತ್ರ ಇಲ್ಲ. ಆಫೀಸ್ ವರ್ಕಿಗೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಅದಕ್ಕೋಸ್ಕರ ಟೇಬಲ್ ಇಟ್ಟಿದ್ದಾರೆ ಇಲ್ಲಿ. ನಮಗೆ ಮೇಲ್ಗಡೆ ಹತ್ತಕ್ಕೆ ಒಂದು ಗ್ರಿಪ್ ಬೇಕಲ್ಲ, ಅದಕ್ಕೂ ಒಂದು ದಾರ ಕಟ್ಟಿದರೆ. ಇದು ಯಾವ ಫೀಲ್ ಬರುತ್ತೆ ಅಂದ್ರೆ, ಸೇಮ್ ನಾವು 100 ವರ್ಷದ ಹಿಂದೆ ಹೋಗಿದೀವಿ ಅನ್ನೋ ಫೀಲೇ ಬರುತ್ತೆ. ಅತ್ತೆ, ಅಮ್ಮ ಮತ್ತೆ ಅವಾಂಟಿ ಅಲ್ಲಿದ್ದಾರೆ. ಚಿಲ್ಡ್ರನ್ಸ್ ಪ್ಲೇಯಿಂಗ್ ಏರಿಯಾ ಇದೆ. ಆರಾಮಾಗಿ ತೇಜಸ್ಸು ನಾನು ಬಂದ್ರೆ ಬಾಲಲ್ಲಿ ಆಟ ಆಡ್ಬೋದು. ಸೀತಾಫಲ ಎಲ್ಲ ಗಟ್ಟಿಯಾಗಿ ಯಾವ ಹಣ್ಣಾಗಿಲ್ಲ. ಅಮ್ಮ ಅಂತ ಒಂದು ಸೀಬೆಹಣ್ಣು ತಗೊಂಡ್ರು. ಓ ಈ ಕಡೆ ಇಲ್ಲಿ ಮಾವು ಇನ್ನೂ ಇದಾಗಿಲ್ಲ. ಇದು ನೀಲಂ ಲಾಸ್ಟ್ ಇಂದು ಈಗ ಇರೋದು ಅಲ್ಲಿ ಶೆಟ್ಟಡಲ್ಲಿ ಇರೋದು ಇದೇನೆ. ಎಂತ ಟೇಸ್ಟ್ ಈಗ ಬಿಡ್ತವೆ ಇವು. ಸಕ್ಕತ್ತಾಗಿತ್ತು. ಮತ್ತೆ ಇದೆಲ್ಲ ಕ್ಲೋಸ್ ಆಗಿದೆ. ಯಾರಿಗೆ ವಾಟ್ರ್ ಮಾಡಿದೀರಾ? ಇದು ಒಬ್ಲಿ ಒಂದ್ ಫ್ಯಾಮಿಲಿ ಇದಾರೆ, ಮಕ್ಳು ಹೋಗ್ತಾರೆ ಕ್ಯಾಂಪಿಗೆ, ಅವ್ರಿಗೆ ಕಾಲೇಜ್. ಗಂಧ ಅಲ್ವಾ? ಗಂಧದ ಮರ. ಇದು ಗಂಧದ ಮರ. ಗಂಧದ ಮರ ಮಧ್ಯೆ ಹಾಕಿದಾರೆ ಮೊದಲು. ಹೌದು, ಗಂಧದ ಮರ ಇದು. ಯಾವ ಫ್ರೂಟ್ ಅದು? ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್. ಇದ್ಯಾವ ಗಿಡ? ಅದು ಸುವರ್ಣಗೆಡ್ಡೆ. ಸುವರ್ಣಗೆಡ್ಡೆ ಅಂತ. ಅರಿಶಿನ ಬೆಳೀತಾ ತಿಂತೀವಲ್ಲ, ಆ ಗಿಡ ಅದು. ಇದು ಸಬ್ಸಿಗೆ. ಕ್ಯಾರೆಟ್ ಗಿಡನಾ? ಹೌದಾ? ನೋಡಿ ಸಾಂಬಾರ್ ಸೊಪ್ಪು. ಅದೇ ಸಾಂಬಾರ್ ಸೊಪ್ಪು ತರ ಇದೆ ಅಂದೆ. ಮಗಗೆ ಡೈಲಿ ಕೊಡ್ತಾರಂತೆ. ಕ್ಯಾರೆಟ್ ಮೇಲೆ ತಾನೇ ಬೆಳೆಯೋದು. ಇಲ್ಲ, ಕೆಳಗಡೆ ಇನ್ನೂ ಆಗಿಲ್ಲ ಕಾಯ. ಇನ್ನು ಕೆಳಗಡೆ ಆಗಿಲ್ಲ. ಇನ್ನು ಈಗ ಆಗತ್ತೆ, ದಪ್ಪ ಆಗತ್ತೆ. ನೀಟಾಗಿ ಇದನ್ನ ಒಂದು ಬೌಂಡ್ರಿ ಮಾಡಿ, ಯಾವ್ದು ನಾಯಿ ಬರ್ದಿಲ್ದಂಗೆ ಒಂದು ಸ್ಕ್ವೇರ್ ಬೌಂಡ್ರಿ ಮಾಡಿ ಚೆನ್ನಾಗಿ ಇದ್ ಮಾಡಿದ್ದಾರೆ. ಏನೇನ್ ಬೇಕು ನಿತ್ಯ ಜೀವನಕ್ಕೆ ಬೆಳ್ಕೊಂಡವ್ರು. ಹೌದೌದು. ಪನ್ನೇರ್ಲೆ ಅಂತ ಒಂದ್ ಯೆಲ್ಲೋ ಕಲರ್ ಹಣ್ಣು ಬರುತ್ತಲ್ಲ, ನಂಜನಗೂಡ್ ಕಡೆ ಜಾಸ್ತಿ ಬರುತ್ತೆ ಸ್ವೀಟ್ಸ್. ಅದು ಆಮ್ಲ ಆ ಕಡೆ ಇದೆ. ಆಮ್ಲ ಅಂದ್ರೆ ಇದು ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿ ಗಿಡ. ಇದು ಮೆಹಂದಿ ಗಿಡ. ಹಾಯ್. ಸ್ಟಾರ್ ಫ್ರೂಟ್. ಸ್ಟಾರ್ ಎಕ್ಸಾಕ್ಟ್ ಶೇಪ್. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಬೆಲ್ಲದ ಕಾಫಿ. ಬೆಲ್ಲದ ಕಾಫಿ.
ಮತ್ತೆ ಈ ಮನೇಲಿ ಬರ್ಡ್ಸ್ ಅರೌಂಡ್ ಅಸ್ ಇಂದು ಫುಲ್ ಚಾರ್ಟ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿಂದ ಅಲ್ಲಿವರೆಗೂ ಫುಲ್ ಚಾರ್ಟ್ ಹಾಕಿದ್ದಾರೆ. ಹಸಿ ಏಲಕ್ಕಿ ಒಳಗಡೆ ಇದನ್ನು ಕಪ್ಪಕ್ಕೆ ಹಾ ಇವೆ ಇದೆ. ಓ ಇದೆ ಏಲಕ್ಕಿ. ಓಕೆ. ಇವೆಲ್ಲ ಒಣಗಿದ್ಮೇಲೆ ಅದನ್ನ ಇದೆಲ್ಲ ಗಮ್ ಅಂತವೆ. ಈಗ ಹಸಿ ವಾಸನೆ ಹೊಡಿತಾ ಇದೆ. ಸ್ಮೆಲ್ಲೇ ಇಲ್ಲ. ಸನ್ಫ್ಲವರ್ ಸೀಡ್ ಆಯ್ತಾವೆ. ಅದ್ರ ಬೀಜನ ಅದು? ಸನ್ಫ್ಲವರ್ ಸೀಡು ಇವೆ. ಅದ್ರ ಒಳಗಡೆನೆ ಬಿಡೋದು? ಇವು ಹೂವೆಲ್ಲ ಉದ್ರಬಿಟ್ಟು ಹೂವು ಉದ್ರಿರೋದು ಇವೆಲ್ಲ ಉದ್ರಾದ್ಮೇಲೆ ಬೀಜಗಳಾಯ್ತಾವ್ ನೋಡಿ. ಇವೆ ಸನ್ಫ್ಲವರ್ ಸೀಡ್ಗಳಿಗೆ ಸೂರ್ಯಕಾಂತಿ ಬೀಜ. ಈ ಮನೆಯಿಂದ ಸ್ವಲ್ಪ ದೂರ ಬಂದ್ರೆ ನಮಗೊಂದು ಪ್ರೈವೇಟ್ ಅಂದ್ರೆ ಅವರಿಗೆ ಅಂತ ಮಾಡ್ಕೊಂಡಿರೋ ಒಂದು ಪಾಯಿಂಟ್ ಸಿಗುತ್ತೆ. ಬನ್ನಿ ನೋಡೋಣ. ಈಗ ಹಿಂಗ್ ಬಂದು ತೋಟಕ್ಕೆ ಹೋಗುತ್ತೆ. ನೋಡಲ್ ಬಾ ಎಷ್ಟೊಂದು ಇದೊಂದು ತಿಂಗಳು ಇನ್ನ ದಪ್ಪಗಿರೋ ಅವೇ ನೋಡಿ. ಇಲ್ಲಿ ದೊಡ್ಡ ಇದಾವೆ. ಒಂದ್ 20 ಮೀನ್ ಇದಾವೆ. ಇಲ್ಲಿ ನೋಡಿ ಯಾವ ತರ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಏಣಿ ಹಾಕಿ ಮೇಲ್ಗಡೆ ಮರದಲ್ಲಿ ಒಂದು ಫುಲ್ ಫ್ಲಾಟ್ ಬೆಡ್ ಹಾಕಿ ಅಲ್ಲಿ ಮೇಲ್ಗಡೆ ಹೋಗಿ ನಿಂತ್ಕೊಳಂಗ್ ಮಾಡಿದ್ದಾರೆ ಇದನ್ನ ನೀರನ್ನ ನೋಡಕ್ಕೆ. ಹೆಂಗಿದೆಯಾ? ನೀನು ಪಾಪನಲ್ಲಿದ್ದಾಗ ತೊಟ್ಲಲ್ಲಿ ಮಲಗಿರ್ಲಿಲ್ಲ. ಯಾರಿಗೂ ತೊಟ್ಲು ತಂದು ಇವನ್ಗೊಂದು ಮಲಗ್ಲೇ ಇಲ್ಲ ತೊಟ್ಲಲ್ಲಿ. ಏನು ಗುಲಾಬಿ ತರಾನೇ ಇದೆ, ದಾಸವಾಳ ಆದ್ರೆ ಪ್ಲಾಸ್ಟಿಕ್ ತರ ಇದೆ. ಮತ್ತೆ ನೋಡ ಈ ತರ ಮನೆ ಒಂದ್ ಇದ್ಬಿಟ್ರೆ ಸ್ವರ್ಗಕ್ಕಿನ್ ಏನ್ ಬೇಕು. ಒಳ್ಳೆ ಗಾಳಿ. ನಮ್ ಸಿಟಿಲಿ ಬರೀ ಪೊಲ್ಯೂಷನ್, ಮತ್ತೆ ಹೊರಗಡೆ ಅವರೇ ತಾನಾಗಿ ಬೆಳೆದಿರ್ತಕ್ಕಂತಹ ತರಕಾರಿ, ಕೆಮಿಕಲ್ಸ್ ಯಾವುದೇ ರೀತಿ ಯೂಸ್ ಮಾಡಲ್ಲ. ಆರಾಮಾಗಿ ಹೆಲ್ತಿ ಆಗಿರಕ್ಕೆ ಯಾವುದೇ ತೊಂದರೆನೂ ಇರಲ್ಲ. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. Around here we spend life in gold. ಬಾಯ್ ಬಾಯ್. Bye bye.